ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಒಬ್ಬ ರಾಜಕೀಯ ವ್ಯಕ್ತಿಯ ಭವಿಷ್ಯ ಹೇಳಲೇಬೇಕು. ಆ ರಾಜಕಾರಣಿ ಯಾರೂ ಅಲ್ಲ, ಇದೇ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನಲ್ಲಿ ಇದೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಇರುವಂಥ ರಾಜಕಾರಣಿ ಅಜಾತಶತ್ರು 80 ವರ್ಷ ಆದರೂ ಸಹಿತ ಇನ್ನೂ ಹೋಗಿ ಅಭಿವೃದ್ಧಿ ಕಾರ್ಯಗಳನ್ನು ಪರಿಶೀಲನೆ ಮಾಡುವಂಥ ಇವನೆಂಥ ಮೀಸಿ ಮಾವ ಪ್ರಕಾಶ್ ಹುಕ್ಕೇರಿ ಕಾಕಾ ಸಾಹೇಬರು. ಪ್ರಕಾಶ್ ಹುಕ್ಕೇರಿ ಅಜಾತಶತ್ರು ಇದೇ ಭಾರತ ದೇಶದ ಹೆಸರಾಂತ ರಾಜಕಾರಣಿ ಬಿ ಶಂಕರಾನಂದ ಅವರ ಗರಡಿಯಲ್ಲಿ ಪಳಗಿದಂಥ ಇದೇ ಪ್ರಕಾಶ್ ಹುಕ್ಕೇರಿ 80 ವಯಸ್ಸಾಗೈತ್ರಿ. ಆದರೂ ಸಹಿತ ಇವತ್ತು ಹಳ್ಳಿಗಳಲ್ಲಿ ಹೋಗಿ ರಸ್ತೆ ರಿಪೇರಿ, ಗುಂಡಿಗಳನ್ನು ತುಂಬುವುದು, ಬೀದಿ ದೀಪಗಳು, ಅಭಿವೃದ್ಧಿ, ಸಮುದಾಯ ಭವನ, ಸರ್ವ ಜಾತಿ ಜನಾಂಗದವರ ಜೊತೆ ಈ ಇಳಿ ವಯಸ್ಸಿನಲ್ಲಿಯೂ ಸಹಿತ ತಿರುಗಾಡಿ ಇವತ್ತು ಜನರ ಸ್ಪಂದನೆಗಳಿಗೆ ಕೂಗಿಗೆ ಆಸ್ಪದ ಕೊಡಾಕತ್ತಾರ. ಇವರೆಂಥ ಮೀಸಿ ಮಾವ್ರಿ. ಅವರ ಬೆನಲ್ಲಿ ಅವರ ಹೊಟ್ಟೆಯಲ್ಲಿ ಹುಟ್ಟಿದಂಥ ನೋಡ್ರಿ ಗಣೇಶ್ ಹುಕ್ಕೇರಿ 3 ಸಲ ಹ್ಯಾಟ್ರಿಕ್ ಹೀರೋ ಶಾಸಕನಾಗಿ ಸ್ಮಾರ್ಟ್ ಹೀರೋ. ಇವತ್ತು ಚಿಕ್ಕೋಡಿಯಲ್ಲ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ವಿವಾದಾಸ್ಪದ ವ್ಯಕ್ತಿ ಅಲ್ಲವೆಂದರೆ ಅವನೇ ಗಣೇಶ್ ಹುಕ್ಕೇರಿ. ಎಂದಾದರೂ ಗಣೇಶ್ ಹುಕ್ಕೇರಿ ಬಗ್ಗೆ ಅಪಸ್ವರ ಕೇಳಿದಿರಿ? ತಂದೆಯ ಬಗ್ಗೆ ಅಪಸ್ವರ ಕೇಳಿದಿರಿ? ತಂದೆ ಗಡಸ ಮಾತಿನಿಂದ ಮಾತಾಡ್ತಾರ, ಈ ಕೆಲಸ ಆಗಬೇಕು, ಈ ಅನುದಾನ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮ ಮಂತ್ರಿ ಮನೆ ಮುಂದೆ ಧರಣಿ ಕೂಡ್ತೀನಿ ಅಂಥೇಳಿ ಅವರು ಶಾಸಕ ಇದ್ದಾಗ, ಸಂಸದ ಇದ್ದಾಗ ಸಹಿತ ಅನೇಕ ಮಂತ್ರಿಗಳ ಬೆವರಿಳಿಸಿದಂಥ ಪ್ರಕಾಶ್ ಹುಕ್ಕೇರಿ ಬಗ್ಗೆ ಲೈಕ್ ಶೇರ್ ಮಾಡಲೇಬೇಕು. ಇವತ್ತು 80 ವಯಸ್ಸದ ಹಿರಿಯ ಮುತ್ಸದಿ ರಾಜಕಾರಣಿ ಇವತ್ತು ಬೆಳ್ಳಂಬೆಳಗ್ಗೆ ಎದ್ದು ಹಳ್ಳಿಗಳಲ್ಲಿ ಅಡ್ಡಾಡಿ, ತನ್ನ ಕ್ಷೇತ್ರದಲ್ಲಿ ಅಡ್ಡಾಡಿ, ಸಂಸದನಾಗಿ, ಮಂತ್ರಿಯಾಗಿ, ವಿಶೇಷ ದೆಹಲಿ ಪ್ರತಿನಿಧಿಯಾಗಿ, MLCಯೂ ಸಹಿತ ಆಗಿ, ಇನ್ನೂ ರಾಜಕಾರಣದಲ್ಲಿ ಬೆಳಗಿ ಜನರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಇದೇ ಪ್ರಕಾಶ್ ಹುಕ್ಕೇರಿ ಮಾಡುತ್ತಿರುವ ಕಾರ್ಯಕ್ಕೆ ಲೈಕ್ ಮತ್ತು ಶೇರ್ ಮಾಡಬೇಕ್ರಿ. ಅವರ ಬೆನ್ನ ಅವರ ಆದರ್ಶ ಪ್ರಾಯಗಳನ್ನು ಶಿಸ್ತಿನ ಸಿಪಾಯಿ ಅಂತ ಕೆಲಸ ಮಾಡುತ್ತಿರುವ ಇದೇ ಗಣೇಶ್ ಹುಕ್ಕೇರಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಒಳ್ಳೆಯ ಕಾರ್ಯ ಮಾಡಕತ್ತಾರ. ಆದರೆ ಗಣೇಶ್ ಹುಕ್ಕೇರಿಗೆ ಒಂದು ಸಲಹೆ, ನಾನು ಗಣೇಶ್ ಹುಕ್ಕೇರಿಗೆ ಒಂದು ಸಲಹೆ ಕೊಡುವ ಸಲುವಾಗಿ ಫೋನ್ ಮಾಡಿದ್ದೆ. ಆದರೆ ಯಾವುದೋ ಒಂದು ಮೀಟಿಂಗ್ದಲ್ಲಿ ಇದ್ದರು ಗಣೇಶ್ ಹುಕ್ಕೇರಿ ಸಾಹೇಬರು. ಗಣೇಶ್ ಹುಕ್ಕೇರಿ ಅವರೇ, ನಿಮಗೆ ಯಾವುದೇ ಕಲಂಕಿಲ್ಲ, ಕಪ್ಪು ಮಸಿ ಇಲ್ಲ, ರಾಜಕಾರಣದಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದಿರಿ, ಒಳ್ಳೆಯ ಹೆಸರುವಾಸಿಯಾಗಿದ್ದೀರಿ. ಆದರೆ ನಿಮಗೆ ಅಲ್ಲಿ ಒಬ್ಬ ಸರ್ಕಾರದ ಇಂಜಿನಿಯರ್ ನಿಮ್ಮ ಹೆಸರು ಕೆಡಿಸಲಿಕ್ಕೆ ಬಹಳಷ್ಟು ದಿನಗಳಿಂದ ಕುತಂತ್ರ ನಡೆಸ್ಯಾನ. ಅವನ ಮೊದಲು ಅಲ್ಲಿಂದ ಜಿಲ್ಲಾ ಬಿಡಿಸಬೇಕು. ಇದು ಗಣೇಶ್ ಹುಕ್ಕೇರಿಗೆ ಒಂದು ಸವಾಲು. ಪ್ರಕಾಶ್ ಹುಕ್ಕೇರಿಗೆ ಗೊತ್ತಾಗಿತ್ತಂದ್ರೆ ಏನತಕ ಅವರ ಜಿಲ್ಲಾ ಬಿಡಿಸ್ತಿದ್ರು. ಆ ಕಿತಾಪತಿ ಇಂಜಿನಿಯರ್ ಯಾರು? ಅದನ್ನು ಗಣೇಶ್ ಹುಕ್ಕೇರಿಯವರು ಇನ್ನು ಬಹಳಷ್ಟು ಕೂಲಂಕುಷವಾಗಿ ತನಿಖೆ ಮಾಡಿ ಅದನ್ನು ಬಯಲಿಗೆ ಎಳಿಬೇಕು. ಯಾಕಂದರೆ ನೋಡ್ರಿ, ಇವತ್ತು ನೀವು ಅನುದಾನ ತರಾಕತ್ತೀರಿ, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಾಕತ್ತೀರಿ. ಇವತ್ತು ಅಪ್ಪ ಮಗ ಕೂಡಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿಯೇ ಇವತ್ತು ಹೆಸರುವಾಸಿಯಾಗಿ ಚಿಕ್ಕೋಡಿ ಜಿಲ್ಲೆ ಮಾಡುವಲ್ಲಿ ನಿಮ್ಮ ಹೋರಾಟ ಸಮರ್ಪಕವಾಗಿ ನಡೆದಿತ್ತು. ಆದರೆ ಸರ್ಕಾರದ ದೃಷ್ಟಿಯಿಂದ ಯಾವ ದಿಕ್ಕು ದೆಸೆಯಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕ ಜಿಲ್ಲೆ ಆಗಾಕತೈತಿ ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಸೋಲಿಲ್ಲದ ಸರ್ದಾರಗಳು ತಂದೆ ಮಗ. ನಿಮಗೊಂದು ಶಕ್ತಿ ಐತಿ, ನಿಮ್ಮ ಮೇಲೆ ಪ್ರೀತಿ ಐತಿ, ನಿಮ್ಮ ಮೇಲೆ ಹೃದಯವಂತಿಕೆ ಐತಿ ಜನರು ಯಾವಾಗಲೂ ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಕಡೆ ಹೋದ್ರೆ ಕೆಲಸ ಗ್ಯಾರಂಟಿ ಆಕೈತಿ. ಅವ್ರು ಹಲೋ ಅಂದ ತಕ್ಷಣ ಕಾಂಕ್ರೀಟ್ ಒಗದಂಗೆ ಕೆಲಸ ಆಗ್ತೈತೆ ಅನ್ನೋ ಭಾವನೆ ಐತಿ. ಆದರೆ ಪ್ರಕಾಶ್ ಹುಕ್ಕೇರಿ ಸಾಹೇಬರೇ ಮತ್ತು ಗಣೇಶ್ ಹುಕ್ಕೇರಿ ಅವರೇ, ನೀವು ನಿಮ್ಮದೇ ಆದಂಥ ಕಾರ್ಯಕರ್ತರ ಪಡೆಯೊಂದಿಗೆ ನೀವು ಯಾವ ಇಂಜಿನಿಯರ್ ಕಳಪೆ ಮಟ್ಟದ ಕೆಲಸಗಳನ್ನು ಮಾಡಿ ನಿಮ್ಮ ಹೆಸರಿಗೆ ಕಪ್ಪು ಮಸಿ ತರಾಕತಾನ, ನೀವು ತನಿಖೆ ಮಾಡಬೇಕು, ಅವನನ್ನು ಜಿಲ್ಲೆಯಿಂದ ಓಡಿಸಬೇಕು. ನಾನು ಅದನ್ನು ಹೇಳುವ ಸಲುವಾಗಿ ಫೋನ್ ಮಾಡಿದ್ದೆ ಗಣೇಶ್ ಹುಕ್ಕೇರಿ ಅವರೇ ನಿಮಗೆ. ಆದರೆ ನೀವು ಇನ್ನೂ ಈ ಎಚ್ಚರಿಕೆಯಿಂದ ನೀವು ಎಲ್ಲೆಲ್ಲಿ ಏನು ನಡೆದೈತೆ ಅನ್ನೋದು ಕೂಲಂಕುಷವಾಗಿ ನೀವು ತನಿಖೆ ಮಾಡಬೇಕು. ಅಂದ್ರೇ ನಿಮಗೆ ಮುಂದಿನ 28ರಲ್ಲಿ ಭವಿಷ್ಯ ಐತಿ. ಈಗ ನೀವು ಮಂತ್ರಿ ರೇಷ್ನಾಗದೀರಿ. ಹೆಂಗೆ ಕ್ಯಾಬಿನೆಟ್ ಆಗೋ ಸಲುವಾಗಿ ರಾಹುಲ್ ಗಾಂಧಿ ಗಣೇಶ್ ಹುಕ್ಕೇರಿನ ಮಂತ್ರಿ ಮಾಡಂತ ಹೇಳ್ಯಾರ. ಖರ್ಗೆ ಸಾಹೇಬ್ರು ಇನ್ನು ಅದನ್ನು ಕರ್ನಾಟಕ ರಾಜ್ಯಕ್ಕೆ ಕಳಿಸ್ಯಾರ. ಪ್ರಕಾಶ್ ಹುಕ್ಕೇರಿ ಅವರ ಹಿರಿತನ ನೋಡಿ ಆದರೂ ತನ್ನ ಮಗನಿಗೆ ಒಳ್ಳೆಯ ಮಂತ್ರಿ ಸ್ಥಾನ ಕೊಡಬೇಕು. ಚಿಕ್ಕೋಡಿ ಭಾಗದಲ್ಲಿ ಮಂತ್ರಿ ಸ್ಥಾನ ಇಲ್ಲ.
ಮಂತ್ರಿ ಸ್ಥಾನ ಇರುವುದು ಈಗ ಬೆಳಗಾವಿ ಮತ್ತು ಯಮಕನಮಡಿ ಹುಕ್ಕೇರಿ ಭಾಗಕ್ಕೆ. ಆದರೆ ಚಿಕ್ಕೋಡಿ, ಅಥಣಿ, ರಾಯಬಾಗ, ನಿಪ್ಪಾಣಿ ಕ್ಷೇತ್ರಗಳಿಗೆ ಪ್ರತಿನಿಧಿ ವಹಿಸುವಂಥ ಇದೇ ಗಣೇಶ್ ಹುಕ್ಕೇರಿ ಯಂಗ್ ಎನರ್ಜಿ ಕ್ಯಾಬಿನೆಟ್ದಲ್ಲಿ ಸಚಿವ ಆಗುವ ಸಂಭವ ಐತಿ. ಏನಂತೀರಿ ನೀವು ಅಲ್ಲಿರುವಂಥ ಅಭಿಮಾನಿಗಳೇ, ಕಾರ್ಯಕರ್ತರೇ? ಮೀಶಿ ಮಾವಂದ ದಿಲ್ಲಿಯವರೆಗೆ ಶಕ್ತಿ ಐತಿ. ಗಣೇಶ್ ಹುಕ್ಕೇರಿ ಅಜಾತ ಶತ್ರು, ಕರ್ನಾಟಕದಾಗ ಶಕ್ತಿ ಐತಿ. ಅವರು ಮಾಡುತ್ತಿರೋ ಅಭಿವೃದ್ಧಿ ಕಾರ್ಯಗಳ ನೋಡ್ರಿ, ತರುವ ಅನುದಾನ ನೋಡ್ರಿ, ಎಲ್ಲೆಲ್ಲಿ ಹೋಗಿ ಬೆಳಿಗ್ಗೆ ಹೋಗಿ ಮಂತ್ರಿಗಳ ಹತ್ರ ಹೋಗಿ ನೆತ್ತು ಅನುದಾನ ತರ್ತಾರ. ಅಭಿವೃದ್ಧಿಯ ಹರಿಕಾರ ಆಗಿ ಇವತ್ತು ರಸ್ತೆಗಳ ನೋಡ್ರಿ, ಅಲ್ಲಿ ಲೈಟ್ಗಳ ನೋಡ್ರಿ, ಅಲ್ಲಿ ಮುನ್ಸಿಪಾಲ್ಟಿಗಳ ಮುಂದೆ ಎಷ್ಟೊಂದು ಸುಂದರವಾಗಿ ಇವತ್ತು ಬೆಳಕು ಕಾಣುವಂಥ ಆ ಚಿಕ್ಕೋಡಿ ಭಾಗದಲ್ಲಿ ಅಡ್ಡಾಡ್ರ ಗೊತ್ತಾಗ್ತೈತಿ ನಿಮಗೆ. ಹಾಗಾದರೆ ಇಂಥ ರಾಜಕಾರಣಿಗಳಿಗೆ ಬೆಂಬಲ ಕೊಡುವ ಸಲುವಾಗಿ ಮತ್ತು ಕೆಟ್ಟ ಕೆಲಸ ಮಾಡಿ ಅವರ ಹೆಸರು ಕೆಡಿಸೋ ಸಲುವಾಗಿ ಏನು ಪ್ರಯತ್ನ ಮಾಡ್ತಾರಂತ ಅವ್ರನ್ನ ಹೊರಗೆ ಹಾಕಬೇಕಲ್ರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.